ಪ್ರೀತಿಯಿಂದ ನಮ್ಮ ಚಾನಲ್ಗೆ ಸುಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ದಿನೇ ದಿನೇ ಪ್ರತಿಯೊಬ್ಬರಿಗೂ ಸಹ ಕುತೂಹಲವನ್ನು ಮೂಡಿಸ್ತಾ ಇರುವಂತಹ ಅತ್ಯುತ್ತಮವಾದಂತಹ ಧಾರಾವಾಹಿ. ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುವಂತಹ ಸೀರಿಯಲ್ ಇಬ್ಬರ ಅಜಿತ್ ಹಾಗೂ ಭೂಮಿ ಇಬ್ಬರ ಕಾಂಟ್ರಾಕ್ಟ್ ಮದುವೆ ಏನಿದೆ, ಈ ವಿಚಾರ ಸಂಗೀತ ಅವರಿಗೆ ಅದು ಸ್ವಲ್ಪ ಹೇಗೋ ಗೊತ್ತಾಗಿರುತ್ತೆ. ಸಂಗೀತಗೆ ಗೊತ್ತಾದ ನಂತರದಲ್ಲಿ ಸ್ವಲ್ಪ ಅವರಿಗೆ ಕುಸಿದು ಕೆಳಗಡೆ ಬಿದ್ದುಬಿಟ್ಟಿರ್ತಾರೆ. ಆಗ ಕುಸಿದು ಬಿದ್ದಂತಹ ನಂತರದಲ್ಲಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಆಗ ಡಾಕ್ಟರ್ಗೆ ಹೇಳ್ತಾರೆ, ನಮ್ಮ ತಾಯಿ ಯಾಕೋ ಕುಸಿದು ಬಿದ್ದಿದ್ದಾರೆ, ಇವರನ್ನು ಚೆಕ್ ಮಾಡಿ ನೋಡಿ ಏನಾಗಿದೆ ಅಂತ ಹೇಳಿ ಅವರ ತಾಯಿ ಬಗ್ಗೆ ವಿಚಾರಿಸಿ ಕೇಳಿದಾಗ ಡಾಕ್ಟರ್ ಸಂಗೀತ ಅವರನ್ನು ಚೆಕ್ ಮಾಡ್ತಾರೆ. ಇವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ರೀತಿ ಯಾಕಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಏನಾದರೂ ಒಂದು ಬೇಸರದ ವಿಚಾರವನ್ನು ಕೇಳಿದಾಗ, ಏನಾದರೂ ಒಂದು ಗಾಬರಿಯಾಗುವಂತಹ ವಿಚಾರಗಳನ್ನು ಕೇಳಿದಾಗ ಈ ರೀತಿ ಆಗುವಂಥದ್ದು ಸಹಜವಾಗಿ ಇರುತ್ತೆ. ಹಾಗಾಗಿ ಈ ವಿಚಾರ ಅವರಿಗೆ ತಿಳಿದಿರೋದ್ರಿಂದ ಈ ರೀತಿ ಆಗಿದೆ. ನೀವು ಮುಂದಿನ ದಿನಗಳಲ್ಲಿ ಇವರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಅವರನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಅಜಿತ್ಗೆ ತುಂಬಾ ಬೇಸರ, ಭಯ ಎರಡೂ ಸಹ ಒಟ್ಟೊಟ್ಟಿಗೆ ಆಗತೊಡಗುತ್ತೆ. ಭೂಮಿಯನ್ನು ಕರೆದು ಅಜಿತ್ ಹೇಳ್ತಾನೆ, ನಮ್ಮ ತಾಯಿಗೆ ಈ ರೀತಿ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ಅದು ನಾವೇ. ಯಾಕೆ ಅಂದರೆ ನಮ್ಮಿಬ್ಬರ ಮದುವೆ ಏನಿದೆ ಇದು ಕಾಂಟ್ರಾಕ್ಟ್, ಒಪ್ಪಂದದ ಮದುವೆ ಅಂತ ಹೇಳಿ ನನ್ನ ತಾಯಿಗೆ ಅದು ಹೇಗೋ ಗೊತ್ತಾಗ್ಬಿಟ್ಟಿದೆ. ಆದ್ದರಿಂದನೇ ನನ್ನ ತಾಯಿ ಕುಸಿದು ಬಿದ್ದಿದ್ದಾರೆ ಅಂತ ಹೇಳಿ ತನ್ನ ತಾಯಿಯ ಬಗ್ಗೆ ಅವನು ಕೇಳ್ಕೊಳ್ತಾನೆ. ಆಗ ಇನ್ನೇನು ಕಾಂಟ್ರಾಕ್ಟ್ ಮದುವೆ ನಮ್ಮದು ಮುಗಿದು ಹೋಯಿತು, ನಾನು ಏನು ಮಾಡೋದಕ್ಕಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡಬೇಕಾದ್ರೆ ಅಜಿತ್ ಹೇಳ್ತಾನೆ, ನಿನಗೆ ಅವರು ಹುಷಾರಾಗಿರೋದು ನಿನಗೆ ಇಷ್ಟ ಇಲ್ವಾ ಅಂತ ಹೇಳಿದಾಗ, ಇಲ್ಲ ನನಗೆ ಆ ರೀತಿಯಾಗಿ ಏನಿಲ್ಲ, ಅವ್ರ ಕಂಡ್ರೆ ನನಗೆ ತುಂಬ ಇಷ್ಟ, ಅವ್ರು ಹುಷಾರಿಂದನೇ ಇರಬೇಕು, ನಿಮಗೆ ಏನು ಇಷ್ಟ ಇಲ್ವಾ ಅಂತ ಹೇಳಿದಾಗ, ಇಲ್ಲ ಅವರ ಆರೋಗ್ಯ ನನಗೂ ಕೂಡ ತುಂಬ ಇಂಪಾರ್ಟೆಂಟ್, ಹಾಗಾಗಿ ನಾವು ಈ ಕಾಂಟ್ರಾಕ್ಟ್ ಮದುವೆಯನ್ನು ನಾವು ಮುಂದುವರಿಸಬೇಕಾಗುತ್ತೆ ಅಂತ ಹೇಳಿದಾಗ, ಭೂಮಿ ಇಲ್ಲ ನನ್ನಿಂದ ಆಗ್ತಾ ಇಲ್ಲ, ಇದೆಲ್ಲವನ್ನು ಸಹ ನಾನು ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ, ಇದೆಲ್ಲವನ್ನು ಸಹ ನಾನು ಇಲ್ಲಿಗೆ ನಿಲ್ಲಿಸು, ನಾನು ಮುಂದೆ ಏನು ಅನ್ನೋದನ್ನು ನಾನು ನೋಡಬೇಕಂತ ಅಂದ್ಕೊಂಡಿದ್ದೇನೆ, ಇದೆಲ್ಲವೂ ಸಹ ಇನ್ನು ಮುಂದೆ ಅಸಾಧ್ಯ ಅಂತ ಹೇಳಿದಾಗ, ನಿನಗೆ ಅವರ ಆರೋಗ್ಯದ ಮೇಲೆ ಪ್ರೀತಿ ಇಲ್ವಾ, ಇವಾಗಲೇ ಹೀಗಾಗಿದೆ, ಮುಂದೆ ಏನಾದರೂ ಮತ್ತೆ ಅವರಿಗೆ ಎಚ್ಚರಿಕೆ ಆದಾಗ, ನಾವು ಇದು ಎಲ್ಲವೂ ಸಹ ನಿಜ ಅಂತ ತಿಳಿದಾಗ ಅವರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ನೀನು ಒಮ್ಮೆ ಯೋಚನೆ ಮಾಡಿದೀಯಾ ಅಂತ ಹೇಳಿದಾಗ, ಸರಿ ಭೂಮಿ, ಅವರ ಆರೋಗ್ಯದ ವಿಚಾರದಿಂದ ಇದೆಲ್ಲವನ್ನೂ ಸಹ ನಾನು ಇನ್ನೂ ಸ್ವಲ್ಪ ದಿನಗಳ ಕಾಲ ಒಪ್ಕೋತೀನಿ ಅಂತ ಹೇಳಿ ಇಬ್ಬರೂ ಸಹ ಒಪ್ಪಿಕೊಳ್ತಾರೆ. ತದನಂತರದಲ್ಲಿ ಈ ಅಜಿತ್ ಹಾಗೂ ಭೂಮಿ ಇಬ್ಬರೂ ಸಹ ಆಸ್ಪತ್ರೆಯಿಂದ ಸಂಗೀತ ಅವರನ್ನು ಮನೆಗೆ ಕರೆದುಕೊಂಡು ಬಂದ ನಂತರದಲ್ಲಿ ಇಬ್ಬರೂ ಸಹ ಅನ್ಯೋನ್ಯತೆಯಿಂದ ಇರುವಂತೆ ನಾಟಕವನ್ನು ಆಡೋದಕ್ಕೆ ಮತ್ತೆ ಶುರು ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಮೊದಲಿಂದನೂ ಸಹ ಅಜಿತ್ ಹಾಗೂ ಭೂಮಿ ತುಂಬ ಪ್ರೀತಿಯಿಂದ ಇದ್ದದನ್ನು ಅವ್ರು ನೋಡಿದ್ದಾರೆ. ಈಗೇನಾದರೂ ದೂರ ಇದ್ದರೆ ಅವರಿಗೆ ಅನುಮಾನ ಬರುತ್ತೆ ಅಂತ ಹೇಳಿ ಇಬ್ಬರೂ ಸಹ ಮಾತನಾಡಿಕೊಂಡು ಮುಂಚೆ ಯಾವ ರೀತಿ ಇದ್ದರು ಅದಕ್ಕೂ ಮೀರಿ ಅವರು ತುಂಬಾ ಅನ್ಯೋನ್ಯತೆಯಿಂದ ಇರುವಂತೆ ಅವರು ನಾಟಕವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಸಂಗೀತ ಅವರಿಗೆ ಇದೆಲ್ಲ ವಿಚಾರವೂ ಸಹ ನೆನಪಿದೆ, ಕಾಂಟ್ಯಾಕ್ಟ್ ಮದುವೆ ಅನ್ನೋದು ಕೂಡ ಒಂದು ವಿಚಾರ ತಿಳಿದಿತ್ತು ಅನ್ನೋದು ಸಹ ಇದೆ. ಆದರೆ ಇವರಿಬ್ಬರ ಮಾತು, ಇವರಿಬ್ಬರ ನಡವಳಿಕೆಯಿಂದ ಅವರು ಯಾವ ಪ್ರಶ್ನೆಯೂ ಸಹ ಕೇಳೋದಕ್ಕಾಗದೆ ಮೌನವಾಗಿ ಮೂಕವಾಗಿ ಇರ್ತಾರೆ. ಅಜಿತ್ ಹಾಗೂ ಭೂಮಿ ಮಾತ್ರ ಏನೂ ಸಹ ಹಾಗೇ ಇಲ್ಲ, ನಮಗೇನೂ ಸಹ ಗೊತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಮುಂದೆ ತುಂಬ ಪ್ರೀತಿ ಇರುವಂತೆ ಮಾತನಾಡಿಕೊಂಡು ಓಡಾಡಿಕೊಂಡು ಇರ್ತಾರೆ. ತದನಂತರದಲ್ಲಿ ಇಷ್ಟೇ ಅವರಿಗೆ ನಾಟಕವನ್ನು ಮಾಡಿದರೆ ನಮ್ಮ ಮೇಲೆ ಡೌಟನ್ನು ಬರುತ್ತೆ. ಹಾಗಾಗಿ ನಾವು ಮುಂದೆ ಇನ್ನೊಂದು ಸ್ಟೆಪ್, ಅತ್ಯುತ್ತಮವಾದಂತಹ
ಒಂದು ರೀತಿಯಲ್ಲಿ ಅವರನ್ನು ಒಪ್ಪಿಸ್ಬೇಕು. ಆಗ ಅವರಿಗೆ ಇದೆಲ್ಲವೂ ಸಹ ನಿಜ ಅನ್ನುವಂತೆ, ನಮ್ಮಿಬ್ಬರ ಮದುವೆ ನಿಜ ರೀತಿ ಇದೆ ಅಂತ ಅನ್ನಿಸುವಂತೆ ನಾವಿಬ್ಬರು ಇರಬೇಕು. ಹಾಗಾಗಿ ನಾವಿಬ್ಬರು ಸಹ ಏನು ಮಾಡೋಣ ಅಂದರೆ, ನಾವು ಈಗಾಗಲೇ ನಮ್ಮಿಬ್ಬರಿಗೆ ಸಹ ಮಗು ಆಗ್ತಿದೆ ಅನ್ನುವಂತಹ ರೀತಿ ಇರೋಣ ಅಂತ ಹೇಳಿ ಅವರು ಸಹ ಅಂದ್ಕೊಳ್ತಾರೆ. ತದನಂತರದಲ್ಲಿ ಈ ಭೂಮಿಗೆ ಒಂದು ಏನಂದರೆ ವಾಮಿಟ್ ಬರೋದಕ್ಕೆ ಶುರು ಆಗುತ್ತೆ. ಹೋಗಿ ವಾಮಿಟ್ ಮಾಡ್ತಾರೆ. ಆ ತದನಂತರದಲ್ಲಿ ಅಜಿತ್ಗೆ ನೀನು ಅಪ್ಪ ಆಗ್ತಿದೆಯಾ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಅಜಿತ್ ಸಹ ನಾನು ತಂದೆ ಆಗ್ತಿದ್ದೀನಿ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಯಾಕೆಂದರೆ ಮದುವೆ ಆಗಿ ಇಷ್ಟು ದಿನಗಳ ವರ್ಷಗಳಾಗ್ತಾ ಇದೆ, ನೀವಿನ್ನೂ ಸಹ ಮಕ್ಕಳಾಗಿಲ್ಲ, ನಿಮಗೆ ಇಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದೀರಾ ಅಂತ ಹೇಳಿ ಬಂದಾಗ ಈ ರೀತಿಯಾಗಿ ಇರಬೇಕು ಅನ್ನುವಂತಹ ವಿಚಾರವನ್ನು ಹಿಡಿದುಕೊಂಡು ಅವರ ತಾಯಿಯನ್ನು ನಂಬಿಸೋದಿಕ್ಕೆ ಒಂದು ನಾಟಕವನ್ನು ಮಾಡೋದಕ್ಕೆ ಇಬ್ಬರೂ ಸಹ ಮುಂದಾಗ್ತಾರೆ. ಯಾವಾಗಲೂ ಸಹ ಇವರಿಬ್ಬರಿಗಿಂತ ಹೆಚ್ಚಾಗಿ ಈ ರೀತಿಯಾದಂತಹ ಮಾತುಕತೆಗಳು ಬರ್ತಾ ಇರುತ್ತೆ. ಅಜಿತ್ ಅವರು ಭೂಮಿಗೆ ಕೇಳ್ತಾರೆ, ಏನಂದರೆ ನನಗೆ ನೀವಂದರೆ ತುಂಬ ಇಷ್ಟ. ಈಗ ನಿಮಗೆ ಗೊತ್ತು, ಕಾಂಟ್ರಾಕ್ಟರ್ ಮದುವೆ ಅಲ್ಲದೆ ನಮ್ಮಿಬ್ಬರ ನಡುವೆ ಯಾವ ರೀತಿಯಾದಂತಹ ಪ್ರೀತಿ ಬಾಂಧವ್ಯ ಇದೆ ಅಂತ ಹೇಳಿ ಇಬ್ಬರಿಗೂ ಸಹ ತಿಳಿದೇ ಇದೆ. ಹಾಗಾಗಿ ನಾವಿಬ್ಬರೂ ಸಹ ಒಬ್ರಿಗೊಬ್ಬರು ತುಂಬ ನಾವು ಇಷ್ಟಪಡ್ತಾ ಇದ್ದೇವೆ. ನಮಗೆ ಒಬ್ರಿಗೊಬ್ಬರು ಎಷ್ಟಿಷ್ಟ ಅಂತ ಹೇಳಿ ಗೊತ್ತಿದೆ. ನಾವು ಮುಂದೆ ಒಂದಿನ ಮದುವೆ ಆಗ್ತೇವೆ, ಮದುವೆ ಆಗಲೇಬೇಕು ಕೂಡ ಹೌದು. ಆದರೆ ಈಗ ಸದ್ಯಕ್ಕೆ ಈ ಕಾಂಟ್ರಾಕ್ಟ್ ಮದುವೆಯಲ್ಲಿ ಇರುವ ರೀತಿಯಾಗಿ ನಾವು ಇರಬೇಕಾಗುತ್ತೆ. ಯಾಕೆ ಅಂದರೆ ಎಲ್ಲರೂ ಸಹ ಒಂದು ಸಮಾಧಾನವಾಗಿ ಬರುವ ರೀತಿಯ ತನಕ, ಆ ತದನಂತರದಲ್ಲಿ ಇಬ್ಬರಿಗೂ ಸಹ ಕಾಂಟ್ರಾಕ್ಟ್ ಮದುವೆ ಆಗಿರುವಂತಹ ವಿಚಾರವನ್ನೆಲ್ಲವನ್ನೂ ಸಹ ಮನೆಯವರೆಲ್ಲರನ್ನೂ ಸಹ ಕೂರಿಸಿ, ತದನಂತರದಲ್ಲಿ ಎಲ್ಲರಿಗೂ ಸಹ ಈ ರೀತಿ ಆಗಿದೆ ಅನ್ನುವಂತಹ ವಿಚಾರವನ್ನು ಎಲ್ಲರ ಮುಂದೆ ನಾವು ಹೇಳ್ಕೊಳ್ಳೋಣ. ಅಲ್ಲಿಯವರೆಗೂ ಸಹ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಅಜಿತ್ ಭೂಮಿಗೆ ಹೇಳತೊಡಗ್ತಾನೆ. ಭೂಮಿಯು ಸಹ ಸರಿ ಆಯಿತು, ಇದೆಲ್ಲವಕ್ಕೂ ಸಹ ನನಗೂ ಸಹ ಒಪ್ಪಿಗೆ ಇದೆ. ಆದರೆ ಇದೆಲ್ಲವೂ ಸಹ ಬೇಗ ಮುಗಿದು ಏನಾದರೂ ಸಹ ಒಂದು ಅಂತಿಮ ತೀರ್ಮಾನ ಬರಬೇಕು ಅಂತ ಹೇಳಿ ಕೂಡ ಅಜಿತ್ನ ಬಳಿ ಕೇಳ್ಕೊಳ್ತಾ ಇದ್ದಾಳೆ. ಅಜಿತ್ ತುಂಬಾ ಒಂದೊಂದು ರೀತಿಯಾದಂತಹ ಪ್ರಾಬ್ಲಮ್ ಒಂದೊಂದು ದಿನ ಅವರಿಗೆ ಬರ್ತಾನೆ ಇದ್ದಾವೆ. ಅಜಿತ್ನ ಹೆಂಡತಿಯಾದಂತಹ ಭೂಮಿಗೆ ಅವರು ಗನ್ನಿಂದ ಶೂಟ್ ಮಾಡಿಬಿಟ್ಟಿರ್ತಾರೆ. ಆಗ ಭೂಮಿ ಕೆಳಗಡೆ ಬೀಳ್ತಾ ಇರ್ತಾರೆ. ಅಜಿತ್ ಹೋಗಿ ಆ ಭೂಮಿಯನ್ನು ನೋಡಿ ತುಂಬಾ ಗಾಬರಿಗೊಳಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. ಈಗ ಇದು ಮುಂದಿನ ಭಾಗದಲ್ಲಿ ತೋರಿಸ್ತಾ ಇರುವಂತಹ ಈ ದೃಶ್ಯವನ್ನು ನೋಡಿ ಪ್ರತಿಯೊಬ್ಬರಿಗೂ ಸಹ ಗಾಬರಿಯಾಗಿದೆ. ಅಜಿತ್ ಹಾಗೂ ಭೂಮಿಯ ಇಬ್ಬರ ಕ್ಯೂಟ್ನೆಸ್ಸನ್ನು ನೋಡ್ತಾ ಇದ್ದಂತಹ ಜನರು ಈಗ ಈ ರೀತಿಯಾದಂತಹ ವಿಚಾರವನ್ನು ನೋಡಿ, ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟನ್ನು ನೋಡಿ ಪ್ರತಿಯೊಬ್ಬರು ಸಹ ತುಂಬಾ ಬೇಸರದಲ್ಲಿ ಇದ್ದಾರೆ. ಅಜಿತ್ ಹಾಗೂ ಭೂಮಿ ತದನಂತರದಲ್ಲಿ ಈ ಹಾಸ್ಪಿಟಲಿಂದ ಬಂದ ನಂತರದಲ್ಲಿ ಮನೆಯವರೆಲ್ಲರನ್ನ ಸಹ ಕೂರಿಸಿ ತನ್ನ ಕಾಂಟ್ರಾಕ್ಟ್ ಮದುವೆ ವಿಚಾರವನ್ನು ಎಲ್ರಿಗೂ ಸಹ ಹೇಳಿ ಮದುವೆ ಆಗ್ತಾರಾ ಅನ್ನುವಂಥದ್ದು ಎಲ್ರಿಗೂ ಸಹ ಒಂದು ಅಚ್ಚರಿಯಾದಂತಹ ಸುದ್ದಿ. ಭೂಮಿಗೆ ಅಜಿತ್ ಕಾಲ್ಗೆಜ್ಜೆಯನ್ನು ಹಾಕುವ ಸಂದರ್ಭದಲ್ಲಿ ಇಬ್ಬರೂ ಸಹ ಒಬ್ಬರನ್ನು ಒಬ್ಬರು ನೋಡಿಕೊಂಡು ಕಾಲ್ಗೆಜ್ಜೆಯನ್ನು ಹಾಕ್ತಾನೆ. ಆಗ ಮನೆಯವರೆಲ್ಲರೂ ಸಹ ಇವರಿಬ್ಬರನ್ನು ನೋಡಿ ಅವರಿಗೂ ಸಹ ತುಂಬಾ ಖುಷಿಯಾಗುತ್ತೆ. ಒಂದು ಉತ್ತಮವಾದಂತಹ ಜೋಡಿಯನ್ನು ನೋಡಿದ್ದಕ್ಕೆ ಎಲ್ಲರೂ ಸಹ ಇವರಿಗೆ ತುಂಬಾ ಅಪ್ರಿಷಿಯೇಟ್ ಸಹ ಮಾಡ್ತಾರೆ. ಇಬ್ಬರ ಕ್ಯೂಟ್ನೆಸ್ಸನ್ನು ನೋಡಿ ಸಹ ಎಲ್ಲರೂ ಸಹ ಕ್ಲ್ಯಾಪ್ಸನ್ನು ಸಹ ಹಾಕ್ತಾರೆ. ಅಜಿತ್ ಹಾಗೂ ಭೂಮಿ ತಮ್ಮ ನಿಜವಾದ ಭಾವನೆಯನ್ನು ಅವನು ತನ್ನ ಭೂಮಿ ಮುಂದೆ ಹೇಳ್ಕೊಂಡಿರ್ತಾನೆ. ಕಾಂಟ್ರಾಕ್ಟ್ ಮದುವೆ ಆಗಿದ್ರೂ ಸಹ ಇಬ್ಬರಲ್ಲೂ ಸಹ ಉತ್ತಮವಾದಂತಹ ಒಬ್ಬರಿಗೊಬ್ಬರ ಮೇಲೆ ತುಂಬಾ ಪ್ರೀತಿ ಬಾಂಧವ್ಯ ಇದ್ದೇ ಇದೆ. ಆದರೆ ಈ ಕಾಂಟ್ರಾಕ್ಟ್ ಮದುವೆ ವಿಚಾರವ ಬಂದಿದ್ದರಿಂದ ಇಬ್ಬರಿಗೂ ಸಹ ಒಂದು ರೀತಿಯಾದಂತಹ ಬೇಸರ ಇದ್ದರೂ ಸಹ ಒಬ್ಬರಿಗೊಬ್ಬರು ತುಂಬಾ ಹತ್ತಿರವಾಗಿ ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಯಲ್ಲಿ ಇದ್ದಾರೆ. ಪ್ರೀತಿಯನ್ನು ಒಬ್ರಿಗೊಬ್ರು ಹೇಳ್ಕೊಂಡು ಇದ್ದರೂ ಸಹ ಅವರು ಮದುವೆ ಆಗುವಂತಹ ಒಂದು ವಿಚಾರವು ಬಂದಾಗ ಯಾವ ರೀತಿಯಾದಂತಹ ವಿಚಾರವನ್ನು ಮನೆಯವರು ಎಲ್ಲರೂ ಸಹ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಇಬ್ಬರಿಗೂ ಸಹ ಗೊಂದಲ ಇದ್ದೇ ಇದೆ. ಅಜಿತ್ ಹಾಗೂ ಭೂಮಿಯ ಲವ್ ಸ್ಟೋರಿ ಅಂತೂ ಎಲ್ಲ ಜನರಿಗೂ ಸಹ ತುಂಬಾ ಫುಲ್ ಫಿದಾ ಆಗಿದ್ದಾರೆ. ತುಂಬಾ ಅತ್ಯುತ್ತಮವಾದಂತಹ ಧಾರಾವಾಹಿ. ಪ್ರತಿಯೊಬ್ಬರು ಸಹ ಈ ಧಾರಾವಾಹಿಯನ್ನು ನೋಡೇ ನೋಡ್ತಾರೆ. ಯಾಕಂದರೆ
ಯಾಕಂದರೆ ಒಂದು ಲವ್ ಸ್ಟೋರಿ ತುಂಬಾ ಅದ್ಭುತವಾಗಿ ಮೂಡಿಬರ್ತಾ ಇದೆ. ಎಲ್ಲರೂ ಸಹ ತುಂಬಾ ನಿರೀಕ್ಷೆಯಿಂದ ತುಂಬಾ ಇಷ್ಟಪಟ್ಟು ನೋಡ್ತಾ ಇರುವಂತಹ ಈ ಸೀರಿಯಲ್ ತುಂಬ ಮಿಂಚ್ತಾ ಇದೆ. ಎಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊತೇನೆ. ಹೊಸ ಹೊಸ ವಿಡಿಯೋಗಳು ಅಪ್ಡೇಟ್ಗಳು ನಿಮಗೆ ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇರುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಮರೆಯದೆ ಈ ವಿಡಿಯೋವನ್ನು ಒಮ್ಮೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಆದಷ್ಟು ಬೇಗ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೀವು ನೋಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.